ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಾಡ್ಕ. ವೀಕ್ಷಕರೇ, ಈ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರಂತೆ. ಹಾಗಾಯ್ತು ಇವತ್ತು ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ. ಯಾವ ಕರ್ನಾಟಕ ಕಾಂಗ್ರೆಸ್ ಪೊಲೀಸರು ಬೇಡ ಅಂತ ಹೇಳಿದ ಮೇಲೂ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಮಾಡಿತ್ತು, ಇವತ್ತು ಅದೇ ಕಾಂಗ್ರೆಸ್ ಪೊಲೀಸರನ್ನ ಸಸ್ಪೆಂಡ್ ಮಾಡ್ತಾ ಇದೆ, ಟ್ರಾನ್ಸ್ಫರ್ ಮಾಡ್ತಾ ಇದೆ. ಆದರೆ ಅದೇ ಕಾಂಗ್ರೆಸ್ ಬಾಯಲ್ಲಿ ತನ್ನ ತಪ್ಪು ಏನನ್ನುವಂಥ ಸತ್ಯ ಕೂಡ ಬಂದಿದೆ. ಅದಕ್ಕೆ ಅವರ ವಿಡಿಯೋಗಳೇ ಸಾಕ್ಷಿ. ಸರ್ಕಾರನೇ ಇದಕ್ಕೆ ನೇರ ಹೊಣೆ ಅನ್ನುವಂಥದ್ದಕ್ಕೆ ಅವರ ವಿಡಿಯೋಗಳೇ ಸಾಕ್ಷಿ. ಅದ್ಯಾವುದು ಏನನ್ನುವಂಥದ್ದನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಮೊದಲನೆಯದಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾನೊಂದು ಮುಖ್ಯವಾದಂತಹ ಪ್ರಶ್ನೆಯನ್ನ ಕೇಳಲೇಬೇಕು. ಒಂದು ಕ್ರಿಕೆಟ್ ಟೀಮ್ ಅನ್ನ ಅಭಿನಂದಿಸೋದಕ್ಕೆ ಇಷ್ಟು ಅರ್ಜೆಂಟ್ ಮಾಡಿದ್ರಲ್ವಾ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ. ಮೊನ್ನೆ ಸಿನಿಮಾ ರಂಗದಲ್ಲಿ ಸಾಧನೆಯನ್ನ ಮಾಡಿರುವಂತಹ ಕರ್ನಾಟಕದ ಖ್ಯಾತ ನಟ ಅನಂತ್ ನಾಗ್ ಅವರು ಪದ್ಮಭೂಷಣ ಪ್ರಶಸ್ತಿಯಿಂದ ಅಲಂಕೃತರಾದರು. ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ನೀವೆಷ್ಟು ಮಂದಿ ಅವರನ್ನ ಎಲ್ಲೆಲ್ಲ ಕರೆಸಿ ಕಾರ್ಯಕ್ರಮವನ್ನ ಮಾಡಿ ಸನ್ಮಾನವನ್ನ ಮಾಡಿದ್ದೀರಾ? ಸ್ವಲ್ಪ ತಿಳಿಸಬಹುದಾ? ಎಷ್ಟು ಮಂದಿ ಅಭಿನಂದನೆಯನ್ನ ಸಲ್ಲಿಸಿದ್ರಿ? ಕನಿಷ್ಠ ಪಕ್ಷ ಒಂದು ಶಾಲ್ ಹಾಕಿ ಗೌರವವನ್ನಾದ್ರೂ ಸೂಚಿಸಿದ್ರ? ನೀವು ಎಷ್ಟು ಮಂದಿ ನಿವೃತ್ತ ಯೋಧರನ್ನ ಕರೆಸಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೀರಾ? ನೀವು ಎಷ್ಟು ಮಂದಿ ಹುತಾತ್ಮ ಯೋಧರ ಮನೆಗೆ ಹೋಗಿ ಅವರ ಕುಟುಂಬದವರ ಜೊತೆಗೆ ನಿಂತು ಅವರಿಗೆ ಸಾಂತ್ವನವನ್ನ ಹೇಳಿದ್ದೀರಾ? ಯಾರೇ ಆಗ್ಲಿ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಬಂದಾಗ ನಮ್ಮ ಕರ್ನಾಟಕದವರನ್ನ ಈ ರೀತಿ ಕರೆದು ಸನ್ಮಾನವನ್ನ ಮಾಡಿದ್ದೀರಾ? ಇಷ್ಟು ಹಬ್ಬ ಮಾಡಿದ್ದೀರಾ? ಇಷ್ಟು ಉತ್ಸಾಹವನ್ನ ತೋರಿದ್ದೀರಾ? ಯಾಕೆ ಇದರಲ್ಲಿ ಮಾತ್ರ ಯಾಕೆ ಆ ಉತ್ಸಾಹ ಇತ್ತು? ಏನಿದ್ರೆ ಹಿಂದಿನ ಉದ್ದೇಶ ಸ್ವಲ್ಪ ತಿಳಿಸಬಹುದಾ ನಮಗೆ? ವೀಕ್ಷಕರ, ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಅಮಾನತಿಗೆ ಇವತ್ತು ಆಕ್ರೋಶ ಅಭಿಯಾನ ಎಲ್ಲ ಕೂಡ ಶುರುವಾಗ್ಬಿಟ್ಟಿದೆ. ಯಾವ ಕಾರಣಕ್ಕೆ ಅವರನ್ನ ಸಸ್ಪೆಂಡ್ ಮಾಡಿದ್ರಿ ಅಂತ ಪ್ರತಿಯೊಬ್ರು ಕೂಡ ಹೇಳೋದು ಅವರೊಬ್ರು ಜನಸ್ನೇಹಿ ಪೊಲೀಸ್ ಅಧಿಕಾರಿ ಅಂತ. ಅದು ಹೊಸ ವರ್ಷಾಚರಣೆಯಿಂದ ಹಿಡಿದು ಎಂತೆಂತಹ ಸಂದರ್ಭಗಳೇ ಬರಲಿ ಅಷ್ಟು ಅದ್ಭುತವಾಗಿ ಅವರು ನಿಭಾಯಿಸಿದ್ರು. ಇಲ್ಲ ಅಂತಂದ್ರೆ ಇವತ್ತು ಇಷ್ಟು ಮಂದಿ ಐ ಸ್ಟ್ಯಾಂಡ್ ವಿತ್ ಅಂತ ಹೇಳಿ ಅವ್ರ ಜೊತೆಯಾಗಿ ನಿಲ್ತಾ ಇರಲಿಲ್ಲ. ಬಹುಶಃ ಬೆಂಗಳೂರು ಪೊಲೀಸ್ ಕಮಿಷನರ್ ಅಮಾನತು ಈ ಪೊಲೀಸ್ ಇತಿಹಾಸದಲ್ಲಿ ಇದೆ ಮೊದಲು ಅಂತ ಅನ್ಸುತ್ತೆ. ಈ ರಾಜಕಾರಣಿಗಳ ತೆವಲಿಗೆ, ಇವರ ತಪ್ಪುಗಳಿಗೆ ಒಬ್ಬ ಕರ್ತವ್ಯನಿಷ್ಠ ಅಧಿಕಾರಿ ಬಲಿಯಾದ್ರು. ಆ ಮೂಲಕ ಇವತ್ತೊಬ್ಬ ದಕ್ಷ, ಒಬ್ಬ ನಿಷ್ಠ ಪೊಲೀಸ್ ಆಯುಕ್ತರ ವೃತ್ತಿಯ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಕಪ್ಪು ಚುಕ್ಕಿಯನ್ನು ತಂದಿಟ್ಟಿದೆ. ಅವರಿಗೆ ನಾಳೆ ದಿನ ಬೇರೆ ಪೋಸ್ಟ್ ಕೊಡಬಹುದು, ಆದ್ರೆ ಆ ಒಂದು ಕಪ್ಪು ಚುಕ್ಕಿ ಇದೆಯಲ್ಲ, ಅವರ ಇಷ್ಟು ವರ್ಷದ ಸರ್ವಿಸ್ ಎಷ್ಟೇ ಚೆನ್ನಾಗಿ ಮಾಡಿರ್ಲಿ, ಆ ಕಪ್ಪು ಚುಕ್ಕೆ ಅದು ಹಾಗೆ ಉಳಿಯುತ್ತಲ್ವಾ? ಕಾರಣ ಯಾರು? ದಿ ಗ್ರೇಟ್ ಕರ್ನಾಟಕ ಕಾಂಗ್ರೆಸ್. ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ನೋಡಿ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂಗೆ. ಏನದು? ಸರ್ಕಾರದ ಪರವಾಗಿ ನಾನೀಗ ಎಲ್ಲರನ್ನ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಸೀದಾ ವಿಧಾನಸೌಧದ ಬಳಿ 4 ಗಂಟೆಗೆ ಬನ್ನಿ, ಅದಾದ ಮೇಲೆ ಸ್ಟೇಡಿಯಂಗೆ ಬನ್ನಿ. ಯಾರು ಹೇಳಿರೋ ಮಾತುಗಳಿದು? ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಮಾತುಗಳು, ಹೌದಲ್ವಾ? ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರಲ್ವಾ, ಅಯ್ಯೋ ನಮಗಿದು ಗೊತ್ತೇ ಇರಲಿಲ್ಲ, ನಮಗಿದಕ್ಕೂ ಸಂಬಂಧನೇ ಇಲ್ಲ ಅಂತ. ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ, ನಮಗೇನು ಹೇಳಿಲ್ಲ. ಅದನ್ನ ನಾವು ಇಲ್ಲಿ ಅರಮನೆ ಅಂತ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು, ಅಲ್ಲೇನಾರು ಆಗಿದೆಯಾ? ಇಲ್ಲ ಅಲ್ವಾ. ಅಲ್ಲಿ
ಸುಖಾಂತ್ಯವಾಗಿ ನಡೆದಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತೇಳಿ ನಮಗೇನು ಗೊತ್ತಾಗಲಿಲ್ಲ. ನಾನು ಹೋಗುವುದಿಲ್ಲ. ಇವ್ರು ಯಾರು ಸರ್? ಹಾಗಾದ್ರೆ ಇವುಗಳಿಗೆ ಯಾರು ಹೊಣೆ? ಅವತ್ತು ಇವರೇ ಕರೆದು ಬನ್ನಿ ಬನ್ನಿ ಅಂತ ಕರೆದು ಇವತ್ತು ಇವರೇ ಪೊಲೀಸರನ್ನ ಅಮಾನತು ಮಾಡ್ತಾ ಇದ್ದಾರೆ. ವಾರೆ ವಾ. ಪಾಪ ಆ ಪೊಲೀಸರು ಇಡೀ ರಾತ್ರಿ RCB ಗೆದ್ದಾಗ ಅಭಿಮಾನಿಗಳು ರಸ್ತೆಗಿಳಿದ್ರು, ಸಂಭ್ರಮಿಸಿದ್ರು. ಪಾಪ ಇವರು ಇಡೀ ರಾತ್ರಿ ಕಾವಲು ಕಾದಿದ್ರು. ಎಷ್ಟೋ ಮಂದಿ ನಿದ್ದೆ ಕೂಡ ಮಾಡಿರ್ಲಿಕ್ಕಿಲ್ಲ. ಮತ್ತೆ ನೋಡಿದ್ರೆ ಸರಕಾರದ್ದು ವಿಜಯೋತ್ಸವ ಅಂತೆ. ಪೊಲೀಸರು ಪಾಪ ಆಗಲ್ಲ, ಅದು ಕೂಡ ಎರಡೆರಡು ಕಡೆ ಕಾರ್ಯಕ್ರಮ ಆದ್ರೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಕೇಳೋರು ಯಾರು? ಇರೋದು ದಿ ಗ್ರೇಟ್ ಕಾಂಗ್ರೆಸ್ ಸರಕಾರ ಅಲ್ವೇ? ಅವ್ರು ಏನು ಹೇಳ್ತಾರೋ ಅದೆಂಥವ್ರೇ ಆಗ್ಲಿ ಆಯ್ತು ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು. ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಿದ್ರ? ಇಲ್ಲ. ಪಾಪ ಇವರು ಎಷ್ಟು ಅಂತ ನಿಭಾಯಿಸೋದು? ವಿಧಾನಸೌಧದ ಎದುರು ನೋಡ್ಕೊಳ್ಳೋದಾ? ಸ್ಟೇಡಿಯಂ ಎದುರು ಹೋಗಿ ನೋಡ್ಕೊಳ್ಳೋದಾ? ಏನಂತ ಮಾಡೋದು ಇಷ್ಟು ಜನ? ಒಂದೇ ದಿನ ಎರಡೆರಡು ಕಡೆ ಕಾರ್ಯಕ್ರಮ ಮಾಡದೆ ಇದ್ದಿದ್ರೆ ಅವತ್ತು ಆ ಅವಘಡ ನಡೀತಾ ಇರಲಿಲ್ಲ. ಯಾರು ಹೊಣೆ ಅದಕ್ಕೆ? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? ಹೌದು. ವೀಕ್ಷಕರೇ, ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋ ನೋಡಿದ ಮೇಲೂ ನಿಮ್ಮ ರಕ್ತ ಕುದಿಲಿಲ್ಲ ಅಂತಂದ್ರೆ ಆಮೇಲೆ ಹೇಳಿ ನನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿದೆ ನೋಡಪ್ಪ. ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಟ್ರಾಜೆಡಿ. Nobody has expected this. Nobody has expected this. We do not know the crowd would be 3 to 4 lakhs. The capacity of the stadium was is only 35,000. 2-3 ಲಕ್ಷ ಜನ ಬಂದಿದ್ದಾರೆ. ಅದು ತಪ್ಪು ಯಾರೇ ಆಗಿರ್ಲಿ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಪ್ರಾಣ ಹೋಗಿರೋದು ಯಾರ್ದೋ ಮನೆ ಮಕ್ಕಳು. ನಮ್ಮ ಮನೆ ಮಕ್ಕಳು ಸೆಲ್ಫಿ ತಗೊಂಡು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತಗೊಂಡು ಆರಾಮಾಗಿ ಭದ್ರತೆ ಜೊತೆಗೆ ಮನೆ ಸೇರಿದ್ರಲ್ವಾ? ಯಾರು ಸತ್ರೆ ನಮಗೇನಲ್ವಾ? ಅಲ್ವಾ ಸಿದ್ದರಾಮಯ್ಯನವರೇ? ಅಲ್ವಾ ಪರಮೇಶ್ವರ್ ಅವರೇ? ಎಷ್ಟು ಚೆನ್ನಾಗಿ ನಗಾಡ್ಕೊಂಡು ಎದ್ದೇಳ್ತಾರೆ. ಮುಖ್ಯಮಂತ್ರಿಗಳು ನೋಡಿ, ಅವರು ಕೂಡ ನಗಾಡ್ಕೊಂಡು ಕೂಲಾಗಿದ್ದಾರೆ. ಹೇಳ್ತಾರೆ, ನೋಡಿ ಯಾರು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. 3-4 ಲಕ್ಷ ಮಂದಿ ಬರ್ತಾರೆ ಅಂತ ನಾವು ಯಾರು ಅನ್ಕೊಂಡೇ ಇರಲಿಲ್ಲ. ಅದೊಂದು ಅನಿರೀಕ್ಷಿತ ದುರಂತ ಅಂತೆ ಅವರ ಪ್ರಕಾರ. ಆಯ್ತು ಸರ್, ನಿಮ್ಮ ಪ್ರಕಾರ ಅದು ಅನಿರೀಕ್ಷಿತ ದುರಂತ ಅಂತಾನೆ ಇಟ್ಕೊಳ್ಳೋಣ. ಹಾಗಾದ್ರೆ ಇಷ್ಟು ಮಂದಿಯನ್ನ ಯಾಕೆ ಸಸ್ಪೆಂಡ್ ಮಾಡಿದೀರಾ? ಯಾಕೆ ಸಸ್ಪೆಂಡ್ ಮಾಡಿದೀರಾ? ಯಾಕೆ ಟ್ರಾನ್ಸ್ಫರ್ ಮಾಡಿದೀರಾ? ಯಾಕೆ ಅಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿದೀರಾ? ಏನು ಕಾರಣ? ಏನು? ವೀಕ್ಷಕರವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಏನು RCB ಒತ್ತಾಯಕ್ಕೆ ಮಣಿದು ಇವರುಗಳು ವಿಜಯೋತ್ಸವವನ್ನ ಆಚರಣೆ ಮಾಡಿದ್ರಂತೆ. ಆಯ್ತು, ನೀವು ಹೇಳೋದನ್ನೇ ಒಪ್ಕೊಳ್ಳೋಣ. ಈ RCB, ಈ ಕ್ರಿಕೆಟ್ ಅಸೋಸಿಯೇಷನ್ ಇವ್ರು ಯಾರು ಸರಿನೇ ಇಲ್ಲ, ಅವರಿಗೆ ಪರಿಜ್ಞಾನನೇ ಇಲ್ಲ, ಅದಕ್ಕೆ ಏನೋ ಹೀಗೆಲ್ಲ ಮಾಡಿದ್ರು ಅಂತ ಅನ್ಕೊಳ್ಳೋಣ. ನಿಮಗಳಿಗೆ ಏನಾಗಿತ್ತು? ನಿಮ್ಮ ಬುದ್ಧಿಗೆ ಏನಾಗಿತ್ತು? ಈ ನೆಲದ ಕಾನೂನನ್ನ ನಾನು ಚಾಚೂ ತಪ್ಪದೆ ಪಾಲನೆ ಮಾಡ್ತೀನಿ ಅಂತ ಇದೇ ವಿಧಾನಸೌಧದ ಮುಂದೆ ನಿಂತು ನೀವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರೇ, ನಿಮ್ಮ ಬುದ್ಧಿಗೆ ಏನಾಗಿತ್ತು? ಯಾರ ಕೈಯಲ್ಲಿ ಕೊಟ್ಟಿದ್ರಿ? CM ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಅವರನ್ನ ಸಸ್ಪೆಂಡ್ ಮಾಡಿದ್ರು. ಯಾಕಂದ್ರೆ ಅವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನವನ್ನ ಮಾಡಬೇಕು ಅಂತ ಒತ್ತಡವನ್ನ ಹೇರಿದ್ದಂತೆ. ಅವರು ಒತ್ತಡ ಹೇರಿದ್ರು, ಮುಖ್ಯಮಂತ್ರಿಗಳು ಆ ಒತ್ತಡಕ್ಕೆ ಮಣಿದು ಕಾರ್ಯಕ್ರಮವನ್ನ ಮಾಡಿದ್ರು. ನಾವು ನಂಬಬೇಕಲ್ವಾ?
ಯಾರ್ಯಾರನ್ನೋ ಬಕ್ರ ಮಾಡ್ತಾರೆ. ಆಯ್ತು, ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ಅಂತ ಕರೆದಿತ್ತು ಪೊಲೀಸ್ ಆಯುಕ್ತರ ಅಥವಾ RCB ಮಾಲೀಕರ ಅಥವಾ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ? ಯಾರು? ನೀವುಗಳೇ ಅಲ್ವಾ? ಟ್ವೀಟ್ ಹಾಕಿದ್ದೇನು, ಮೈಕ್ ಮುಂದೆ ಹೇಳಿದ್ದೇನು, ಬನ್ನಿ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಸಂಭ್ರಮಿಸೋಣ, ಆಚರಿಸೋಣ ಅಲ್ವಾ? RCB ತಪ್ಪು ಮಾಡಿದೆ, ಕ್ರಿಕೆಟ್ ಅಸೋಸಿಯೇಷನ್ ತಪ್ಪು ಮಾಡಿದೆ, ಪೊಲೀಸ್ ಆಯುಕ್ತರು ಅವರೂ ತಪ್ಪು ಮಾಡಿದ್ದಾರೆ. ಹಾಗಾದ್ರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಭಾಗಿಯಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು, ನಿಮಗಳ ಪಾತ್ರ ಏನು? 11 ಕ್ರಿಕೆಟ್ ಅಭಿಮಾನಿಗಳ ಸಾವು, 5 ಪೊಲೀಸ್ ಅಧಿಕಾರಿಗಳ ಅಮಾನತು, CM ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಅಮಾನತು, 2 ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್, RCB ಎಕ್ಸಿಕ್ಯೂಟಿವ್ ಅರೆಸ್ಟ್, ಈವೆಂಟ್ ಕಂಪನಿ ಎಕ್ಸಿಕ್ಯೂಟಿವ್ಸ್ ಅರೆಸ್ಟ್, ವಿರಾಟ್ ಕೊಹ್ಲಿ ವಿರುದ್ಧ ಪೊಲೀಸ್ ಕಂಪ್ಲೇಂಟ್, ಎಲ್ಲ ಆಯ್ತು. ಆದರೆ ಇವೆಲ್ಲದಕ್ಕೂ ಸೂತ್ರಧಾರ, ಪಾತ್ರಧಾರರಾದಂತಹ CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಇವರುಗಳು ಮಾತ್ರ ಬೆಚ್ಚಗೆ ಆ ಹೆಣಗಳ ರಾಶಿಯ ಮೇಲೆ ಇನ್ನೂ ಕೂಡ ತಮ್ಮ ದುರಾಡಳಿತವನ್ನ ಮಾಡ್ತಾ ಆರಾಮಾಗಿದ್ದಾರೆ. ಇದು ನಮ್ಮ ರಾಜ್ಯದ ದೌರ್ಭಾಗ್ಯ. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಹೇಳ್ತಾ ಇದ್ರು, ಇದಕ್ಕೆ CM ಕಾರಣ ಅಲ್ಲ, DCM ಕಾರಣ ಅಲ್ಲ, ಇದಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರೇ ಕಾರಣ ಅಂತ. ತಂದೆಗೆ ತಕ್ಕ ಮಗ. ಹೌದು ಸರ್, ಕರೆಕ್ಟು, ನೀವು ಏನು ಹೇಳ್ತೀರೋ ಅದೇ ಕರೆಕ್ಟು. ಈ ಲೋಕದಲ್ಲಿ ನಿಮ್ಮ ತಂದೆ, ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಬಿಟ್ಟು ಬೇರೆ ಎಲ್ಲರೂ ತಪ್ಪು, ಯಾರೂ ಸರಿಯಿಲ್ಲ ಸರ್, ನೀವು ಹೇಳಿದ್ದನ್ನೇ ಒಪ್ಕೊಳ್ತೀವಿ. ಕೊನೆಯದಾಗಿ ಒಂದು ಮಾತು ಹೇಳ, ಅಲ್ಲಿ ಕಾಲ್ ತುಳಿತಕ್ಕೆ ಅಭಿಮಾನಿಗಳು ಬಲಿಯಾದ್ರು, ಇಲ್ಲಿ ಈ ಕೈ ತುಳಿತಕ್ಕೆ ಪೊಲೀಸರು ಬಲಿಯಾಗಿದ್ದಾರೆ. ಇದು ಗ್ಯಾರಂಟಿ ಕಾಂಗ್ರೆಸ್ ಅಲ್ಲ, ಇದು ಕಿಲ್ಲರ್ ಕಾಂಗ್ರೆಸ್. ಇವರ ಆಡಳಿತದಲ್ಲಿ ಯಾರು ಸೇಫ್ ಅಲ್ಲ, ನಾನು ಸೇಫ್ ಅಲ್ಲ, ನೀವು ಸೇಫ್ ಅಲ್ಲ, ಕೊನೆಗೆ ನಮ್ಮನ್ನೆಲ್ಲ ಕಾಪಾಡುವಂತಹ ಪೊಲೀಸರು ಸೇಫ್ ಅಲ್ಲ, ಯಾರು ಸೇಫ್ ಅಲ್ಲ. ವೆಲ್ಕಮ್ ಟು ಕರ್ನಾಟಕ ಕಾಂಗ್ರೆಸ್ ಆಡಳಿತ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.